ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಡಿ ಗ್ಯಾಂಗ್ನ ನ್ಯಾಯಾಂಗ ಬಂಧನದ ಅವಧಿ ಅಂತ್ಯವಾಗ್ತಾ ಇದೆ. ಹೀಗಾಗಿ ಎಲ್ಲರನ್ನೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನ್ಯಾಯಾಧೀಶರ ಮುಂದೆ ತಂದು ನಿಲ್ಲಿಸಲಾಗುತ್ತೆ. ದರ್ಶನ್ ಪಾಲಿಗೆ ಬಿಗ್ ಡೇ ಆಗುತ್ತಾ ಸೋಮವಾರ ಅಂತಕ್ಕಂಥ ಪ್ರಶ್ನೆ. ಇವತ್ತು ಡಿ ಗ್ಯಾಂಗ್ನ ನ್ಯಾಯಾಂಗ ಬಂಧನ ಅವಧಿ ಅಂತ್ಯವಾಗ್ತಾ ಇದೆ. ಹಾಗಾಗಿ ದರ್ಶನ್ ಪಾಲಿಗೆ ಬಿಗ್ ಡೇ ಆಗುತ್ತಾ ಸೋಮವಾರ ಅಂತ. ದರ್ಶನ್ನ 2 ಕೇಸ್ಗಳು ಕೋರ್ಟ್ನಲ್ಲಿ ವಿಚಾರಣೆಗೆ ಬರ್ತಾ ಇದೆ ಇವತ್ತು. ಒಂದು ನ್ಯಾಯಾಂಗ ಬಂಧನ ಕುರಿತು ಅರ್ಜಿ ವಿಚಾರಣೆ, ಮತ್ತೊಂದು ಹೈಕೋರ್ಟ್ನಲ್ಲಿ ದರ್ಶನ್ ಮನೆ ಊಟಕ್ಕೆ ಅರ್ಜಿ ಸಲ್ಲಿಸಿದ್ರಲ್ಲ ಅದು ವಿಚಾರಣೆಗೆ ಬರ್ತಾ ಇದೆ. ಜೊತೆಗೆ ಜಾಮೀನು ಕೋರಿ ದರ್ಶನ್ ಇವತ್ತೇ ಏನಾದರೂ ಅರ್ಜಿ ಹಾಕ್ಕೊಂಡ್ರೆ ಅದೂ ಕೂಡ ವಿಚಾರಣೆಗೆ ಬರುತ್ತೆ. 3 ವಿಚಾರಗಳಿಂದ ದರ್ಶನ್ಗೆ ಇವತ್ತು ಒಂದು ರೀತಿ ಬಿಗ್ ಡೇ ಅಂತ. ಒಂದು, ನ್ಯಾಯಾಂಗ ಬಂಧನ ಅಂತ್ಯ ಆಗ್ತಾ ಇದೆ, ಅದ್ರ ಬಗ್ಗೆ ಕೋರ್ಟ್ ತೀರ್ಮಾನ ತಗೋಬೇಕು. 2ನೇದು, ಮನೆ ಊಟಕ್ಕೆ ಸಲ್ಲಿಸಿದ್ದ ಅರ್ಜಿ, ಅದ್ರ ಬಗ್ಗೆ ಕೋರ್ಟ್ ಏನು ಹೇಳುತ್ತೆ ಅಂತ ನೋಡಬೇಕು. 3ನೇದು, ಇವತ್ತೇ ಏನಾದರೂ ದರ್ಶನ್ ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾರಾ ಅಂತ, ಅಥವಾ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗತ್ತಾ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, 17 ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಅಂತ್ಯವಾಗ್ತಾ ಇದೆ. ಹಾಗಾಗಿ ಆರೋಪಿಗಳನ್ನು ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ ಅಧಿಕಾರಿಗಳು. ಎಲ್ಲ ಆರೋಪಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಆರೋಪಿಗಳನ್ನು ಹಾಜರುಪಡಿಸಲಾಗುತ್ತೆ. ಎಲ್ಲೆಲ್ಲಿರ್ತಾರೆ ಅದೇ ಜೈಲಿಂದ ಮಾಡ್ತಾರೆ. ನ್ಯಾಯಾಂಗ ಬಂಧನ ವಿಸ್ತರಣೆಗೆ ಪೊಲೀಸರು ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಇನ್ನೊಂದು ಎಕ್ಸ್ಟೆನ್ಷನ್ ಕೊಡಿ ಅಂತ ಕೊಡಬಹುದು. 24th ACMM ಕೋರ್ಟ್ನಲ್ಲಿ ಇದು ವಿಚಾರಣೆ ಬರ್ತಾ ಇದೆ ಇವತ್ತು. ಪ್ರಮುಖವಾಗಿ ನ್ಯಾಯಾಂಗ ಬಂಧನದ ವಿಚಾರವಾಗಿ ಅವರು ತೀರ್ಮಾನವನ್ನು ಘನ ನ್ಯಾಯಾಲಯ ತಗೊಳ್ಬೇಕು. ಅದನ್ನು ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡ್ತಾರಾ ಇಲ್ವಾ, ಇದೆಲ್ಲವೂ ಕೂಡ ಡಿಸೈಡ್ ಆಗಬೇಕಾಗಿರ್ತಕ್ಕಂಥ ವಿಚಾರ. ಇದು ಒಂದು ಕಡೆ ಆದರೆ, ಇನ್ನು ಊಟದ ಅರ್ಜಿ ವಿಚಾರಣೆ ಇದೆಯಲ್ಲ ಅದನ್ನು ನೋಡ್ಬೋಣ. ಮನೆ ಊಟ ಕೋರಿ ದರ್ಶನ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಲೋವರ್ ಕೋರ್ಟಿಗೆ ಬಂದರು, ಎಲ್ಲ ಆಯಿತು, ಎಲ್ಲೂ ಸಿಗಲಿಲ್ಲ. ಈಗ ಹೈಕೋರ್ಟಿಗೆ ಬಂದಿದ್ದಾರೆ. ಇವತ್ತು ದರ್ಶನ್ ಅರ್ಜಿ ವಿಚಾರಣೆ ನಡೆಸುತ್ತೆ ಹೈಕೋರ್ಟ್, ಕೊಡಬೇಕಾ ಬೇಡವಾ ಅಂತ. ಈಗಾಗಲೇ ದರ್ಶನ್ ಮನೆ ಊಟ ಮನವಿಗೆ ಅಧಿಕಾರಿಗಳು ಕೊಕ್ಕೆ ಹಾಕಿದ್ದಾರೆ. ಮನೆ ಊಟ ನೀಡೋದಕ್ಕೆ ನಿರಾಕರಿಸಿ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಬಟ್ ಅದು ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳು ಕೊಟ್ಟಿರೋದು. ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳಿಂದ ವರದಿ ಸಲ್ಲಿಕೆ ಆಗಿದೆ. ಈಗ ಬಳ್ಳಾರಿ ಜೈಲು ಅಧಿಕಾರಿಗಳೇನು ಹೇಳ್ತಾರೆ, ಅವರು ಏನಾದರೂ ಆಕ್ಷೇಪಣೆ ಸಲ್ಲಿಸ್ತಾರಾ ನೋಡಬೇಕು. ಯಾಕೆಂದರೆ ಅವರೀಗ ಬಳ್ಳಾರಿ ಜೈಲಿನಲ್ಲಿದ್ದಾರೆ. ಇನ್ನು ಜಾಮೀನು ಅರ್ಜಿ ಸಾಧ್ಯತೆ, ದರ್ಶನ್ ಇವತ್ತು ಜಾಮೀನಿಗೆ ಅರ್ಜಿ ಹಾಕ್ಕೋಬೋದು ಅಂತ. ಇವತ್ತು ನಟ ದರ್ಶನ್ ಜಾಮೀನು ಅರ್ಜಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳ್ತೀವಿ ಮುಂದೆ. ಕೊಲೆ ಪ್ರಕರಣದಲ್ಲಿ ಜಾಮೀನು ಕೋರಿ ಕೋರ್ಟ್ ಮೆಟ್ಟಿಲೇರಲೇಬೇಕು, ಅವರು ಹೋಗಲೇಬೇಕು, ಜಾಮೀನು ಕೇಳಲೇಬೇಕು. ಈಗಾಗಲೇ ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಪೊಲೀಸರು. ಆ ಕೆಲಸ ಎಲ್ಲ ಕಳೆದ ವಾರ ಮುಗೀತು. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆಗೆ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ ದರ್ಶನ್ ಪರ ವಕೀಲರು. ಇವತ್ತು ಅಥವಾ ನಾಳೆ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸ್ತಾರೆ. ಈಗಾಗಲೇ ಜಾಮೀನು ಅರ್ಜಿಗೆ ಸಿದ್ಧತೆ ನಡೆಸಿದ್ದೆ ದರ್ಶನ್ ಫ್ಯಾಮಿಲಿ. ವಕಾಲತ್ತಿಗೆ ದರ್ಶನ್ ಸಹಿ ಕೂಡ ಪಡೆದಿದ್ದಾರೆ. ಅಂದರೆ ಅವ್ರ ಪರ ವಕೀಲರು ಬಳ್ಳಾರಿಗೆ ಹೋಗ್ಬಿಟ್ಟು ಬಳ್ಳಾರಿನಲ್ಲೇ ಸೈನ್ ಮಾಡಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತು ಅಥವಾ ನಾಳೆ ಜಾಮೀನಿಗೆ ಅರ್ಜಿ ಸಲ್ಲಿಸ್ತಾರೆ ಅಂತಕ್ಕಂಥ ಲೆಕ್ಕಾಚಾರ ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, 3 ಅರ್ಜಿ, ಅದರಲ್ಲಿ 2 ಅಂತೂ ಪಕ್ಕ, ಒಂದು ಅವರು ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರೆ ಅದು ವಿಚಾರಣೆ. ಸೊ ದರ್ಶನ್ ಪಾಲಿಗೆ ಇವತ್ತೊಂಥರ ಬಿಗ್ ಡೇ ಅಂತ ಅನ್ನಬಹುದಾ ಹೇಗೆ ಅಂತ? ಖಂಡಿತವಾಗ್ಲೂ ಅರವಿಂದ್, ಇವತ್ತು ದರ್ಶನ್ ಅವರಿಗೆ ಒಂದು ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗುವ ಸಾಧ್ಯತೆಗಳು ಇರುವಂಥದ್ದು. ಯಾಕಂದರೆ ಇಂದಿಗೆ ಅವರು ಬಂಧನವಾಗಿ 90 ದಿನಗಳು ಕಳೆದು ಹೋಗಿದೆ. ಹಾಗಾಗಿ ಇವತ್ತು ಅವರ ನ್ಯಾಯಾಂಗ ಬಂಧನದ ಅವಧಿ ಅಂತ್ಯವಾಗುತ್ತೆ. ಹಾಗಾಗಿ VC ಮೂಲಕ ನ್ಯಾಯಾಧೀಶರ ಮುಂದೆ ಇವತ್ತು ಹಾಜರುಪಡಿಸಿ ಪೊಲೀಸರು ಸಾಮಾನ್ಯವಾಗಿ ಆರೋಪಿಗಳ ಅವಧಿ ವಿಸ್ತರಣೆಗೆ ಕೇಳ್ತಾರೆ. ಹಾಗಾಗಿ ನ್ಯಾಯಾಧೀಶರು ಏನೆಲ್ಲ ತೀರ್ಮಾನ ಕೈಗೊಳ್ತಾರೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾದಂಥ ವಿಚಾರ. ಅದನ್ನು ಹೊರತುಪಡಿಸಿದಂತೆ ಹೈಕೋರ್ಟ್ಗೆ ದರ್ಶನ್ ಅವರು ಊಟದ ವಿಚಾರವನ್ನು ಇಟ್ಕೊಂಡು ಹೈಕೋರ್ಟ್ಗೆ ಹೋಗಿರುವಂಥ ವಿಚಾರಣೆ ಕೂಡ ಇಂದಿಗೆ ಬರುತ್ತೆ. ಹಾಗಾಗಿ ಇವೆರಡೂ ಕೂಡ ಬಹಳ ಪ್ರಮುಖವಾಗಿರುವಂಥ ವಿಚಾರ. ಅದು ವಿಶೇಷವಾಗಿ ದರ್ಶನ್ ಪಾಲಿಗೆ ನಿರ್ಣಾಯಕವಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹಾಗಾಗಿ ಅದರ ಜೊತೆಗೆ ಇವತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಅವರಿಗೆ ಈ ಚಾರ್ಜ್ ಶೀಟ್ನ ಪ್ರತಿ ಆರೋಪಿಗಳಿಗೆ ಸಿಗುತ್ತೆ.
ಹಾಗಾಗಿ ಚಾರ್ಜ್ ಶೀಟ್ನ ಪ್ರತಿಯನ್ನು ನೋಡಿಕೊಂಡು ದರ್ಶನ್ ಅವರು ಇಂದು ಅಥವಾ ನಾಳೆ ಜಾಮೀನಿನ ಅರ್ಜಿ ಸಲ್ಲಿಸ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಲಭ್ಯವಾಗ್ತಿರುವಂಥದ್ದು. ಹಾಗಾಗಿ ದರ್ಶನ್ ಪಾಲಿಗೆ ಇವತ್ತು ಬಿಗ್ ಡೇ ಅಂದರೂ ಕೂಡ ತಪ್ಪಾಗ್ಲಿಕ್ಕೆ ಇಲ್ಲ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂಥದ್ದು. ಹಾಗಾಗಿ ದರ್ಶನ್ ಇವೆಲ್ಲವೂ ಕೂಡ ಏನೆಲ್ಲ ತೀರ್ಮಾನ ಆಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕಾರಿಯಾಗಿರುವಂಥ ವಿಚಾರ. ಅರವಿಂದ್.